ತಂದನ್ನಿ ತಾನಾನ ತಂದನ್ನಾನಿ ತಾನಾನ ತಂದನ್ನಾನ ತಾನಾನ ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಪ್ರಾಣಿಗಳ ಲೋಕದಲ್ಲಿ ನರಿ ಅಂದ್ರೆ ಬುದ್ಧಿವಂತ ಅಂತಾನೆ ಕರೀತಾರೆ. ನರಿ ಕೂಡ ಸಾಕಷ್ಟು ಚಾಣಾಕ್ಷತನವನ್ನ ಹೊಂದಿರೋದಕ್ಕೆ ಎಲ್ರೂ ಹಾಗೇನೆ ಅಂತಾರೆ. ಇವತ್ತು ನಮ್ಮ ಅಜ್ಜಿ ನರಿಯ ಬುದ್ಧಿವಂತಿಕೆಯ ಕಥೆಯನ್ನ ಹೇಳ್ತಾಳಂತೆ. ಕತೆ ತುಂಬಾನೇ ಚೆನ್ನಾಗಿದೆ, ಬನ್ನಿ ಕೇಳೋಣ. ಮಕ್ಕಳ ಎಲ್ಲ ಬನ್ನಿ ಬೇಗ. ಇವತ್ತು ನಾನು ನಿಮ್ಗೆ ಜಾಣ, ಕಪಟಿ, ಟಕ್ಕ ಅಂತೆಲ್ಲ ಕರೆಸ್ಕೊಳ್ಳೋ ನರಿ ಕತೆ ಹೇಳ್ತೀನಿ, ಸರಿನಾ? ಒಂದೂರಲ್ಲಿ ಒಂದು ನಾಯಿ ಇತ್ತು. ಅದಕ್ಕೆ ತುಂಬಾ ಹಸುವಾಗಿತ್ತು ಮಕ್ಕಳ. ಊರನ್ನು ಅಲಿತಾ ಅಲಿತಾ ಕಟುಕನ ಅಂಗಡಿಯ ಮುಂದೆ ನಿಂತಿತ್ತು. ಕಟುಕ ಯಾವುದೋ ಸಾಮಾನು ತರಲೆಂದು ಒಳಗೆ ಹೋದ. ನಾಯಿ ಸಮಯ ಸಾಧಿಸಿ ಮಾಂಸದ ಚೂರೊಂದನ್ನ ಕಚ್ಚಿಕೊಂಡು ಓಡಿತು. ಹಳ್ಳಿಯ ಮನೆಗಳನ್ನೆಲ್ಲ ದಾಟ್ಕೊಂಡು ತೋಟಗಳನ್ನು ದಾಟಿ ಬಯಲಿಗೆ ಬಂತು. ಓಡಿ ಓಡಿ ಆಯಾಸವಾಗಿದ್ರಿಂದ ಬಯಲಿನಲ್ಲಿ ನಿಂತು ಒಂದು ಘಳಿಗೆ ಸುಧಾರಿಸಿಕೊಂಡಿತು. ಆ ನಾಯಿಯ ಬಾಯಲ್ಲಿದ್ದ ಮಾಂಸದ ಚೂರನ್ನು ಒಂದು ನರಿ ನೋಡ್ತು. ಅದನ್ನ ಹೇಗಾದ್ರೂ ಮಾಡಿ ಕಸಿದ್ಕೊಳ್ಬೇಕು ಅಂತ ಯೋಚಿಸ್ತು ಮಕ್ಕಳ. ಅದಕ್ಕಾಗಿನೇ ಅಲ್ಲೇ ಇದ್ದ ಹಳ್ಳದ ಬಳಿ ನಿಂತು ನರಿ, ನಾಯಿಯಣ್ಣ ಇಲ್ಲೊಂದು ನಾಯಿ ಇದೆ, ಬಾ, ನೀನ್ ತಂದಿರೋದಕ್ಕಿಂತ ದೊಡ್ಡ ಮಾಂಸವನ್ನ ಇದು ತಂದಿದೆ, ಹೇಗಾದ್ರೂ ಮಾಡಿ ಕಸಿದ್ಕೋ ಅಂತ ಹೇಳ್ತು. ನಾಯಿ ನೀರಿನಲ್ಲಿ ನೋಡಿದಾಗ, ಅರೆರೆ ಹೌದಲ್ಲ, ಇದ್ಯಾವ ನಾಯಿ, ಅದು ಮಾಂಸದ ಚೂರನ್ನು ಕಚ್ಕೊಂಡಿದೆ, ಆ ತುಣುಕನ್ನು ಕಿತ್ಕೊಂಡ್ರೆ ಚೆನ್ನಾಗಿರುತ್ತೆ ಎಂದುಕೊಳ್ತಾ ಗುರ್ರು ಎಂದಿತ್ತು. ನೀರೊಳಗೆ ಇದ್ದ ಪ್ರತಿಬಿಂಬವೂ ಗುರ್ರು ಎಂದಿತ್ತು. ಇದರಿಂದ ನಾಯಿಗೆ ಕೋಪ ಬಂದಿತ್ತು. ಹಾಗಾಗಿ ಬೌ ಬೌ ಅಂತ ಬೊಗಳೋಕೆ ಶುರು ಮಾಡಿತ್ತು. ಬಾಯಲ್ಲಿದ್ದ ಮಾಂಸದ ಚೂರು ನೀರಿನಲ್ಲಿ ಬಿತ್ತು. ಇದನ್ನೇ ಕಾಯ್ತಾ ಇದ್ದ ನರಿರಾಯ ಬೇಗ ಅದನ್ನ ಕಚ್ಕೊಂಡು ಅಲ್ಲಿಂದ ಓಡಿ ಹೋಯ್ತು. ಮುಂದಿನೂರಿಗೆ ಹೋದಾಗ ಒಂದು ಮನೆ ಸಿಕ್ತು. ಅಲ್ಲಿ ಮುದುಕನು ಮುದುಕಿಯೂ ವಾಸವಾಗಿದ್ರು. ಒಂದಿನ ಮುದುಕ ಹೇಳ್ದ, ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡು, ನದಿಯ ಹತ್ತಿರ ಹೋಗಿ ಮೀನು ಹಿಡ್ಕೊಂಡು ಬರ್ತೀನಿ ಅಂತ. ಗಾಡಿ ಕಟ್ಕೊಂಡು ಹೊರಟ ಮುದುಕನಿಗೆ ನದಿಯಲ್ಲಿ ತುಂಬಾ ಮೀನುಗಳು ಸಿಕ್ಕಿದ್ವು. ಅವನ್ನೆಲ್ಲ ಹೇರ್ಕೊಂಡು ಅವನು ಮನೆಗೆ ಹಿಂತಿರುಗುತ್ತಿದ್ದಾಗ ದಾರಿಯಲ್ಲಿ ಈ ನರಿ ಸತ್ತಂತೆ ಬಿದ್ದಿತ್ತು. ಈ ನರಿಯ ಚರ್ಮದಿಂದ ಮುದುಕಿಗೆ ಒಳ್ಳೆಯ ಕೋಟು ಹೊಲಿಸಬಹುದು ಎಂದುಕೊಳ್ತಾ ಮುದುಕ ನರಿಯನ್ನೆತ್ತಿ ಗಾಡಿಯೊಳಗೆ ಹಾಕೊಂಡು ಮುಂದೆ ಹೊರಟ. ಇತ್ತ ನರಿ ಮೇಲೆದ್ದು ಒಂದೊಂದಾಗಿ ಮೀನುಗಳನ್ನ ಕೆಳಗೆ ಎಸೆಯತೊಡಗಿತ್ತು. ಕಡೆಗೆ ಗಾಡಿ ಪೂರ್ತಿ ಖಾಲಿಯಾಯ್ತು. ಆಗ ನರಿ ಧುಮುಕಿ ಓಡಿತು. ಮುದುಕ ಮನೆಗೆ ಬಂದು, ಲೇ, ನಿನಗೊಳ್ಳೆ ಕೋಟು ತಂದಿದ್ದೀನಿ, ಅಲ್ದೆ ಗಾಡಿ ತುಂಬಾ ಮೀನು ತಂದಿದ್ದೀನಿ ಎಂದ. ಮುದುಕಿ ಸಂಭ್ರಮದಿಂದ ಹೊರಬಂದು ಖಾಲಿಯಾಗಿದ್ದ ಗಾಡಿಯನ್ನ ನೋಡಿ ಸಿಟ್ಟುಗೊಂಡ್ಳು. ನರಿ ತನಗೆ ಮೋಸ ಮಾಡಿ ತಿಂದು ಮುದುಕನಿಗೆ ತಿಳಿದು ತಲೆ ಮೇಲೆ ಕೈ ಹೊತ್ತು ನಿಂತ. ಇತ್ತ ನರಿ ತಾನು ಎಸ್ತಿದ್ದ ಮೀನುಗಳನ್ನೆಲ್ಲ ರಾಶಿ ಹಾಕೊಂಡು ತಿನ್ನಲು ಕುಳಿತಿತ್ತು. ಆಗ ತೋಳವೊಂದು ಅತ್ತ ಬಂದು, ನರಿಯೇ, ಎಷ್ಟೊಂದು ಮೀನಿದೆಯಲ್ಲ, ನನಗೂ ಸ್ವಲ್ಪ ಕೊಡು ಎಂದಿತ್ತು. ನಾನ್ಯಾಕೆ ಕೊಡ್ಲಿ, ನದಿಯಿಂದ ನೀನೇ ಹಿಡಿದುಕೋ ಎಂದಿತ್ತು ನರಿ. ಮೀನು ಹಿಡಿಯೋದು ನನಗೆ ಗೊತ್ತಿಲ್ಲವಲ್ಲ ಎಂದಿತ್ತು ತೋಳ. ಆಗ ನರಿ ಅಂದಿತ್ತು, ಅದೇನು ಕಷ್ಟ, ನದಿ ಹತ್ತಿರ ಮರಳಿನಲ್ಲೇ ಆಳವಾದ ಹೊಂಡ ಮಾಡಿ ಅದರಲ್ಲಿ ಕತ್ತಿನವರೆಗೆ ಹೂತ್ಕೊಂಡು ಮೀನುಗಳೇ ಮೀನುಗಳೇ, ಸಣ್ಣವೇ ದೊಡ್ಡವೇ ಎಲ್ಲ ಬನ್ನಿ ಅಂತ ಮಂತ್ರ ಹೇಳು ಎಂದಿತ್ತು. ನರಿಯ ಮಾತನ್ನು ನಂಬಿದ ತೋಳ ಸಾಕಷ್ಟು ಮೀನುಗಳು ಸಿಗ್ತಾವೆ ಅಂದ್ಕೊಂಡು ಮರಳಿನಲ್ಲಿ ಹೊಂಡ ಮಾಡಿಕೊಂಡು ಕತ್ತಿನವರೆಗೂ ಹೂತ್ಕೊಂಡು ಕುಳಿತಿತ್ತು. ಮೀನುಗಳೇ ಮೀನುಗಳೇ, ಸಣ್ಣವೇ ದೊಡ್ಡವೇ ಎಲ್ಲ ಬನ್ನಿ ಅಂತ ಹೇಳ್ತು. ರಾತ್ರಿ ಆಯ್ತು. ಚಳಿಗೆ ನಡುಗುವ ಹಾಗಾದ್ರೂ, ಮಳೆ ಬೀಳಲು ಆರಂಭವಾದ್ರೂ ಅದು ಮೇಲೇಳಲಿಲ್ಲ. ಬೆಳಗಾಗುವ ಹೊತ್ತಿಗೆ ಕತ್ತು ಹೊಂಡದಲ್ಲಿ ಬಿಗಿಯಾಗಿ ಸಿಕ್ಕಿಕೊಂಡು ಬಿಟ್ಟಿತ್ತು.
ಎಷ್ಟು ಎಳೆದಾಡಿದ್ರೂ ತೋಳಕ್ಕೆ ಮಾತ್ರ ಹೊರಬರುವುದಕ್ಕೆ ಆಗ್ಲಿಲ್ಲ ಮಕ್ಕಳ. ಅಷ್ಟರಲ್ಲಿ ನದಿಯ ನೀರಿಗೆಂದು ಬಂದ ಹೆಂಗಸರು ತೋಳ ತೋಳ ಎಂದು ಕಿರಿಚಿಕೊಂಡ್ರು. ತಮ್ಮ ಕೈಯಲ್ಲಿದ್ದ ಪಾತ್ರೆ ಬಿಂದಿಗೆಗಳಿಂದ ತೋಳಕ್ಕೆ ಹೊಡೆದ್ರು. ತೋಳ ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಮೇಲೆದ್ದು ಓಡಿ ಹೋಯ್ತು. ಅಲ್ಲಿಂದ ಕಾಲ್ಕಿತ್ತ ನರಿ ಮುಂದಿನ ಊರಿಗೆ ಹೊರಟಿತು. ಆ ನರಿಗೆ ತುಂಬಾ ಬಾಯಾರಿಕೆ ಮತ್ತು ಹಸಿವು ಆಗಿತ್ತು. ಅಂದು ಬೆಳಗಿನಿಂದ ಎಷ್ಟು ಹುಡುಕಿದ್ರೂ ಒಂದು ಮೊಲವಾಗಲಿ ಹಕ್ಕಿಯಾಗಲಿ ಕಡೆಗೆ ಒಂದು ಇಲಿಯಾದ್ರೂ ಇದಕ್ಕೆ ಸಿಕ್ಕಿರ್ಲಿಲ್ಲ. ನಾಲಿಗೆ ಒಣಗುತ್ತಿದ್ದ ಹಾಗೆ ನರಿ ಮರದ ನೆರಳಿನಲ್ಲಿ ಕುಳಿತು ನನ್ನ ಬಾಯಾರಿಕೆ ಇಂಗಿಸಲು ಹಣ್ಣಿನ ರಸವೋ ಕಡೆಗೆ ನೀರು ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಗುಣಗಿಕೊಂಡಿತ್ತು. ಹಾಗೆ ಪಯಣ ಮುಂದುವರೆಸಿತು. ಆಗ ಎದುರಿಗೆ ದ್ರಾಕ್ಷಿ ತೋಟವೊಂದು ಕಣ್ಣಿಗೆ ಬಿತ್ತು. ನನಗೆ ಆಗಿರೋ ದಾಹಕ್ಕೆ ಈ ತೋಟದ ಎಲ್ಲಾ ಹಣ್ಣುಗಳನ್ನ ತಿಂದು ಹಾಕ್ತೀನಿ ಅಂದ್ಕೊಳ್ತು. ನಾಲಿಗೆ ಚಪ್ಪರಿಸ್ತಾ ನರಿ ತೋಟಕ್ಕೆ ಓಡಿತು. ದ್ರಾಕ್ಷಿ ಬಳ್ಳಿಗಳನ್ನ ಚಪ್ಪರಕ್ಕೆ ಹಬ್ಬಿಸಿದ್ದರು. ಅದು ತುಂಬಾ ಎತ್ತರವಾಗಿತ್ತು. ಆದ್ರೆ ಅದರಿಂದ ಜೋತು ಬಿದ್ದ ಹಣ್ಣುಗಳು ತುಂಬಾನೇ ಚೆನ್ನಾಗಿ ಬೆಳೆದುಕೊಂಡಿದ್ವು. ನರಿಯ ಬಾಯಿಂದ ಜೊಲ್ಲು ಸುರಿಯಿತು. ನರಿ ಒಮ್ಮೆ ಮೇಲೆ ನಗಿಯಿತು. ದ್ರಾಕ್ಷಿ ಹೆಟ್ಕಲಿಲ್ಲ. ದೂರದಿಂದ ಓಡಿ ಬಂದು ಜಿಗಿಯಿತು. ಹೀಗೆ ಪದೇ ಪದೇ ಮಾಡ್ತು. ಜಿಗಿದು ಜಿಗಿದು ಕಾಲು ಸೋತಿತ್ತು. ಬಾಯಿ ಮತ್ತಷ್ಟು ಒಣಗಿತ್ತು. ನರಿ ಕಡೆಗೆ ಸಿಟ್ಟಿನಿಂದ ತನ್ನ ಬಾಲವನ್ನು ಮೇಲೆತ್ತಿಕೊಂಡು, ಯಾರಿಗೆ ಬೇಕೋ ಆ ದರಿದ್ರ ದ್ರಾಕ್ಷಿ, ಅವು ಒಂದು ಚೂರು ಚೆನ್ನಾಗಿಲ್ಲ, ಬರೀ ಹುಳಿ ಎಂದುಕೊಳ್ತಾ ಹೊರಟು ಹೋಯ್ತು. ಜಟ್ಟಿ ಕೆಳಗೆ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ಆಯ್ತಲ್ಲ ಮಕ್ಕಳ. ಅಲ್ಲಿಂದ ಸ್ವಲ್ಪ ದೂರ ಬಂದ ನರಿಗೆ ಒಂದು ಬಾವಿ ಕಾಣಿಸಿತು. ಬಾಯಾರಿಕೆ ಅತಿಯಾಗಿ ಆಗಿದ್ರಿಂದ ಹೇಗೆ ಇಳಿಯಲಿ ಅಂತ ಬಗ್ಗಿ ನೋಡಿತ್ತು. ಆದ್ರೆ ಮಕ್ಕಳ ಕಾಲು ಜಾರಿ ಆ ಬಾವಿಯಲ್ಲಿ ಬಿದ್ದು ಬಿಡ್ತು. ಅದೃಷ್ಟವಶಾತ್ ಬಾವಿಯಲ್ಲಿ ಸ್ವಲ್ಪವೇ ನೀರಿತ್ತು. ಈಗ ಹೊರಗೆ ಹೋಗೋದು ಹೇಗೆ ಎಂದು ನರಿ ಆಲೋಚಿಸಿತು. ಮೇಲೆ ನೆಗೆಯಲು ಪ್ರಯತ್ನಿಸಿತು. ಆದ್ರೆ ಬಾವಿಯಿಂದ ಹೊರಗೆ ಬರಲು ಸಾಧ್ಯವೇ ಆಗಲಿಲ್ಲ. ಆಗ ಆ ಬಾವಿಯತ್ತ ಒಂದು ಮೇಕೆ ಬಂದಿತ್ತು. ಆ ಮೇಕೆ, ನಮಸ್ಕಾರ ನರಿರಾಯ, ಒಳಗೆ ಏನು ಮಾಡ್ತಿದ್ದೀಯಾ ಎಂದು ಕೇಳಿತು. ನರಿ ತಕ್ಷಣ, ಇನ್ನು ಸ್ವಲ್ಪ ದಿವಸದಲ್ಲಿ ನೀರಿನ ಕ್ಷಾಮ ಬರುತ್ತಂತೆ ಮೇಕೆರಾಯ, ಅದಕ್ಕೋಸ್ಕರ ಈಗಲೇ ನೀರನ್ನು ಕುಡಿಯುತ್ತಿದ್ದೇನೆ. ಈ ಬಾವಿಯ ನೀರು ಎಷ್ಟು ಸಿಹಿಯಾಗಿದೆ ಅಂತೀಯಾ, ಬಾ ನೀನು ಸ್ವಲ್ಪ ರುಚಿ ನೋಡು ಎಂದು ಹೇಳ್ತು. ಮೇಕೆ ಹಿಂದೆ ಮುಂದೆ ಯೋಚಿಸದೆ ಬಾವಿಯೊಳಕ್ಕೆ ಧುಮುಕಿತು. ನರಿ ಒಡನೆಯೇ ಮೇಕೆಯ ಬೆನ್ನು ಮೇಲೆ ಹತ್ತಿ ಹೊರಗೆ ಜಿಗಿಯಿತು. ದಂಡಿಯ ಮೇಲೆ ನಿಂತು, ನಮಸ್ಕಾರ ಮೇಕೆರಾಯ, ನಿನಗೆ ಬೇಕು ಅನಿಸಿದಷ್ಟು ನೀರನ್ನು ಕುಡಿ ಎಂದು ಹೇಳಿ ನರಿ ಓಡಿ ಹೋಯಿತು. ನಮ್ಮಲ್ಲಿನ ಬುದ್ಧಿವಂತಿಕೆ ಯಾರಿಗೂ ಕೂಡ ಕೆಡುಕಾಗದ ರೀತಿಯಲ್ಲಿರಬೇಕು. ಹಾಗೆ ನಮಗೆ ಸಂಕಷ್ಟದ ಸಮಯ ಎದುರಾದಾಗ ಅದನ್ನ ಸಮರ್ಥ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಯಾರನ್ನಾದರೂ ನಂಬುವ ಮುನ್ನ ಯೋಚಿಸೋಣ. ಮೇಕೆಯ ಥರ ಮೋಸ ಹೋಗದಿರೋಣ. ನೋಡಿ, ಕಪಟ ನರಿ ಮೇಕೆಗೆ ಹೇಗೆ ಟೋಪಿ ಹಾಕ್ತು ಅಂತ. ಈಗ ನಾವು ಸೀನಿನ ಬಗ್ಗೆ ತಿಳ್ಕೊಳ್ಳೋಣ. ಸೀನಲ್ಲೂ ಸಾಕಷ್ಟು ಮಾಹಿತಿ ಅಡಗಿದೆ, ಬನ್ನಿ ಹೇಳ್ತೀನಿ ಅಂತ ಅಂದಿದ್ದಾರೆ ಇನ್ಫೋ ಗುರುಗಳು. ತಡ ಮಾಡೋದು ಬೇಡ, ಕೇಳೋಣ ಬನ್ನಿ. ಅಕ್ಷಿ, ಅಬ್ಬಬ್ಬಾ, ಜೀವಕ್ಕೆ ತ್ರಾಸಾಗೋಯ್ತು ಕಣೆ. ಆಗ್ತಾ ಇಲ್ಲ ನನ್ನ ಹತ್ರ. ಏನೋ ಆಯ್ತು, ಗುಡ್ಡ ಕಡ್ದು ಬಂದವ್ರ ಹಾಗೆ ಆಡ್ತಿದ್ದೀಯಾ? ಬೆಳಗ್ಗೆಯಿಂದ ಒಂದು 50 ಸೀನ್ ಹೊಡೆದೆ ಕಣೆ. ಒಂದ್ರ ಹಿಂದ್ ಒಂದು ರೈಲ್ವೆ ಬೋಗಿ ತರ ಬರ್ತಾ ಇದೆ ಸೀನು. ಅಕ್ಷಿ, ಓಹೋ, ಇದಾ ಮ್ಯಾಟ್ರು. ಸೀನು ಅಂದ್ರೆ ಸುಸ್ತು ಅಂತಾನೆ ಅರ್ಥ. ಯಾಕಂದ್ರೆ ಸೀನ್ದಾಗ ನಮ್ ಫುಲ್ ಬಾಡಿ ಸಂಚಲನವಾಗುತ್ತೆ. ನರನಾಡಿಗಳು, ರಕ್ತ ಸಂಚಾರ, ಮಿದುಳು ಜೊತೆಗೆ ಹೃದಯ ಬಡಿತ ಕೂಡ ಮಿಲಿ ಸೆಕೆಂಡ್ನಷ್ಟು ಕಾಲ ತಮ್ಮ ಕೆಲಸವನ್ನ ನಿಲ್ಲಿಸುತ್ತಂತೆ ಕಣೋ. ಆದ್ರೆ ಕೆಲ ವೈದ್ಯರು ಹೇಳ್ತಾರೆ ಹೃದಯ ಬಡಿತ ನಿಲ್ಲೋದಿಲ್ಲ, ಅದೊಂದು ಮೂಢನಂಬಿಕೆ ಅಂತ. ಅಬ್ಬಾ, ಹಿಂಗೂ ಇದ್ಯಾ? ಡೇಂಜರ್ ಅಪ್ಪೋ ಆ ಅಕ್ಷಿ ಅನ್ನೋದು. ಹಾಗಂತ ಜೀವ ಎಲ್ಲ ಹೋಗಲ್ಲ ಮರಾಯ, ಭಯ ಪಡ್ಬೇಡ.
ಆದ್ರೆ ಸೀನಿನ ಬಗ್ಗೆ ಹೇಳೋದು ತುಂಬಾ ಇದೆ. ಕೇಳ್ತೀಯಾ ಅಂದ್ರೆ ಹೇಳ್ತೀನಿ. ಅಯ್ಯೋ ಹೇಳೆ, ಕೇಳ್ತೀನಿ. ಸೀನು ಸುಮ್ನೆ ಬರೋದಲ್ಲ, ಅದಕ್ಕೆ ತುಂಬಾ ಕಾರಣಗಳು ಇವೆ. ನಾವು ಉಸಿರಾಡೋ ಗಾಳಿಯಲ್ಲಿ ಧೂಳಿನ ಕಣಗಳು ಮೂಗಿನ ಮೂಲಕ ಶ್ವಾಸಕೋಶವನ್ನ ತಲುಪಿದಾಗ ಸೀನು ಬರುತ್ತೆ. ಹಾಗೆ ಮೂಗೊಳಗೆ ಇರೋ ಸೂಕ್ಷ್ಮ ಪದರಗಳಿಗೆ ಧೂಳು ತಾಗೋದ್ರಿಂದ ಅಕ್ಷಿ ಬರುತ್ತೆ. ಹೌದು, ಧೂಳಷ್ಟೇ ಅಲ್ಲ ಕಣೆ, ಹಿಟ್ ಮಾಡ್ಸೋಕಂತ ಗಿರಣಿಗೆ ಹೋದಾಗ್ಲೂ ಇದೇ ತರ ಆಗಿತ್ತು ನನ್ಗೆ. ಹಂಗ ಸರಿ, ಇಲ್ ಕೇಳು. ಒಬ್ಬೊಬ್ರಿಗೆ ಬೆಳಿಗ್ಗೆ ಎದ್ದಾಗ ಸಾಲಾಗಿ ಸೀನ್ ಬರುತ್ತೆ. ಅದಕ್ಕೆ ಕಾರಣ ಸೂರ್ಯನ ಬೆಳಕು. ಸೂರ್ಯನ ಬೆಳಕಿಂದ ಕೂಡ ಸಾಕಷ್ಟು ಜನರಿಗೆ ಸೀನೋ ಸಮಸ್ಯೆ ಇದೆ ಗೊತ್ತಾ? ಹಾಗಾದ್ರೆ ಸೂರ್ಯ ಸೀನ್ ಕ್ರಿಯೇಟ್ ಮಾಡ್ತಾನೆ ಏನು? ಹೌದು. ಇನ್ನು ಅನೇಕ ಕುತೂಹಲಕಾರಿ ಮಾಹಿತಿಗಳು ಇವೆ. ಸೀನೋವಾಗ ನಮ್ಗೆ ಕಣ್ಣನ್ನ ತೆರೆಯೋಕೆ ಸಾಧ್ಯವೇ ಇಲ್ಲ. ಸೀನು ತುಂಬಾ ವೇಗವಾಗಿ ಬರೋದಿಕ್ಕೆ ಕಣ್ಣುಗಳು ಮುಚ್ಕೊಳ್ತವೆ. ಅಷ್ಟೇ ಅಲ್ಲ, ಸತತವಾಗಿ ಸೀನೋದ್ರಿಂದ ಕಣ್ಣುಗಳಿಗೆ ತುಂಬಾ ದಣಿವಾಗುತ್ತೆ, ಕಣ್ಣೀರು ಕೂಡ ಉತ್ಪತ್ತಿಯಾಗುತ್ತೆ. ಸೀನಪ್ನಿಂದ ಕಣ್ಣಪ್ಪನಿಗೆ ಸಾಕಷ್ಟು ಪ್ರಾಬ್ಲಮ್ ಇದೆ ಅನ್ನೋ? ಹಾಗೆ ಅಂದ್ಕೋ. ಮತ್ತೇನ್ ಗೊತ್ತಾ, ಸೀನಿನ ವೇಗ ತುಂಬಾ ಇರುತ್ತೆ ಅನ್ನಲ್ಲ. ನಿಂಗೆ ಸರಿಯಾಗಿ ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂದ್ರೆ 100 ಮೈಲಿ 1 ಗಂಟೆಗೆ. ಅಂದ್ರೆ ಕಾರ್ ರೇಸಲ್ಲಿ ವ್ರೂ ವ್ರೂ ಅಂತ ಹೋಗೋ ಕಾರಿನ ವೇಗ ಆಗುತ್ತೆ ಕಣೋ. ಓ ಮೈ ಗಾಡ್, ಹಿಂಗ? ಅಷ್ಟೇ ಅಲ್ಲ, ಒಮ್ಮೆ ಸೀಂದಾಗ ನಮ್ಮ ಬಾಯಿಯಿಂದ ಲಕ್ಷಾಂತರ ಕೀಟಾಣುಗಳು ಬಿಡುಗಡೆ ಆಗ್ತವೆ. ಹಾಗೆ ಸೀಂದಾಗ ಹೊರಬರೋ ದ್ರವ 5 ಫೀಟ್ನವರೆಗೂ ಹೋಗಬಲ್ಲದು ಗೊತ್ತಾ? ಹಬ್ಬಾ, ಸೀನು ಅಂದ್ರೆ ಹಿಂಗೆಲ್ಲ ಇದ್ಯಾ? ಹೌದು, ಮತ್ತೆ ನಾವು ನಿದ್ದೆ ಮಾಡುವಾಗ ಸೀನೋದಿಲ್ವಂತೆ. ಹಾಗೆ ಸೀನು ಅನ್ನೋದು ಮನುಷ್ಯರಿಗೆ ಮಾತ್ರವಲ್ಲದೆ ಪ್ರಾಣಿಗಳಿಗೂ ಬರುತ್ತೆ. ಅವುಗಳು ವಿಚಿತ್ರವಾಗಿ ಸೀನ್ತವೆ. ಪಾಪ, ಅವುಗಳಿಗೂ ಖರ್ಚಿ ಬಿಟ್ಕೊಳ್ಳೋಕ್ ಹೇಳ್ಬೇಕು. ಪ್ರಾಚೀನ ಗ್ರೀಸ್ನಲ್ಲಿ ಸೀನುಗಳನ್ನ ದೇವ್ರಿಂದ ಬಂದ ಸೂಚನೆ ಅಂತಾನೆ ನಂಬಲಾಗ್ತಿತ್ತು. ಒಮ್ಮೆಯಂತೂ ಜನರಲ್ ಕ್ಸೆನೋಫೋನ್ ಅನ್ನೋ ಮಿಲಿಟರಿ ಅಧಿಕಾರಿ ತನ್ನ ಸೈನ್ಯಕ್ಕೆ ಉತ್ಸಾಹ ತುಂಬಾ ಮಾತನಾಡ್ತಿದ್ದಾಗ ಒಬ್ಬ ಸೈನಿಕ ಸೀನಿದ್ನಂತೆ. ಇದು ದೇವ್ರೇ ಮಾಡ್ಸಿದ್ದು ಅಂತ ಯುದ್ಧಕ್ಕೆ ಹೋದ್ರು ಅನ್ನಲಾಗುತ್ತೆ. ಅಬ್ಬಾ, ಸೀನ್ ಹಿಂದೆ ಸಿಕ್ಕಾಪಟ್ಟೆ ಕತೆಗಳಿವೆ ಬಿಡು. ನಿಂಗೊತ್ತಾ, ಭಾರತ, ಇರಾಕ್ ಸೇರಿ ಸಾಕಷ್ಟು ದೇಶಗಳಲ್ಲಿ ಸೀನಿದ್ರೆ ಅಪಶಕುನ ಅಂತ ನಂಬ್ತಾರೆ. ಒಂದೊಂದು ಕಡೆ ಒಂದೊಂದ್ ಥರ. ಅಯ್ಯೋ, ನಿನ್ ಜೊತೆ ಮಾತಾಡ್ತಾ ಅಜ್ಜಂಗೆ ನೆಗಡಿ ಮಾತ್ರ ತಗೊಂಡ್ ಹೋಗೋದನ್ನೇ ಮರ್ತಿದ್ದೆ ನೋಡು. ಹೊರಡ್ತೀನಿ ಕಣೋ, ಬಾಯ್. ಕಣೆ, ಅಜ್ಜನ್ ಕೇಳಿದೆ ಅಂತ ಹೇಳು, ಬಾಯ್. ನರಿಯ ಬುದ್ಧಿವಂತಿಕೆಯ ಕತೆ ನೋಡಿ ಆಯ್ತು, ಜೊತೆಗೆ ಸೀನಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಾಯ್ತು. ಸರಿ, ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಕತೆ ಮತ್ತು ಮಾಹಿತಿ ಹೊತ್ತು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.